ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಚನಾ ಧನ್ಯತಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊತಾ ಇದ್ದೀನಿ. ಹಾಗೆ ಈ ವಿಡಿಯೋ ಬಂದು ಥರ್ಸ್ಡೇದು ಆಗಿರುತ್ತೆ. ಆಲ್ಮೋಸ್ಟ್ ನಾನು ಮಾರ್ನಿಂಗ್ 6ಇಂದ ಶುರು ಮಾಡ್ತಿದ್ದೀನಿ. ಹಾಗೆ ಈ ವಿಡಿಯೋ ಸ್ಕಿಪ್ ಮಾಡದೆ ಫುಲ್ ಕೊನೆ ತನಕ ನೋಡಿ. ಹಾಗೆ ಈ ವಿಡಿಯೋ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ಕೊತಿದ್ದೀರಾ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಕೊನೆ ತನಕ ನೋಡಿ, ಸ್ಕಿಪ್ ಮಾಡ್ಕೋಬೇಡಿ. ಹಾಗೆ ಈ ವಿಡಿಯೋ ನೋಡಿದಾದಮೇಲೆ ಸಬ್ಸ್ಕ್ರೈಬ್, ಕಾಮೆಂಟ್, ಶೇರ್ ಬಟನ್ ಮಾಡೋದು ಮರಿಬೇಡಿ. ಈ ವಿಡಿಯೋ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಎಲ್ಲರಿಗಿಂತ ಮುಂಚೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಗ ಇವೆಲ್ಲ ನನ್ನ ವಿಡಿಯೋಗಳು ನೋಡಬಹುದು. ಹಾಗೆ ಇವತ್ತಿನ ಟಿಫನ್ಗೆ ನಾನು ಬಂದು ಸಿಂಪಲ್ಲಾಗಿ ಚಟ್ನಿ, ಪಲ್ಯ ಹಾಗೆ ದೋಸೆ ಮಾಡ್ಕೊತಿದ್ದೀನಿ. ಪಲ್ಯ ಮಾಡ್ಕೊಳ್ಳೋಕ್ಕೆ ನಾನು ಮುಂಚೆನೇ ಒಂದು 4 ಆಲೂಗಡ್ಡೆ ಆಗುವಷ್ಟು ಬೇಯಿಸಿಟ್ಕೊಂಡಿದ್ದೆ. ಬೇಯಿಸಿದಾದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ತಣ್ಣಗೆ ಆಗಕ್ಕೆ ಬಿಟ್ಟು ಹೊಟ್ಟೆಲ್ಲ ಸುಡಿಸ್ಕೊಂಡು ಅದಾದಮೇಲೆ ಅದನ್ನೆಲ್ಲ ಸ್ಮ್ಯಾಶ್ ಮಾಡಿಕೊಂಡು ಒಂದು ಸೈಡ್ ಇಟ್ಕೊಂಡೆ. ಹಾಗೆ ಒಗ್ಗರಣೆಗೆ ಬಂದು ನಾನು ಒಂದು ಈರುಳ್ಳಿ ಕೊಯ್ದಿಟ್ಕೊಂಡೆ. ಆಮೇಲೆ 2 ಹಸಿಮೆಣಸಿನ್ಕಾಯಿ ಕೂಡ ಕೊಯ್ದಿಟ್ಕೊಂಡೆ. ಕೊತ್ತಂಬರಿ ಸೊಪ್ಪು ಕೂಡ ಕೊಯ್ದಿಟ್ಕೊಂಡೆ. ಹಾಗೆ ಒಗ್ಗರಣೆಗೆ ನಾನು ಕಡಲೆಕಾಳು 2 ಸ್ಪೂನ್ ಆಗುವಷ್ಟು ಸೈಡ್ಗೆ ಇಟ್ಕೊಂಡೆ. ಇವಾಗ ಒಗ್ಗರಣೆಗೆ ಹಾಕ್ಕೊಂಡೆ. ಒಂದು ಪಾನ್ ಇಟ್ಕೊಂಡು 3 ಸ್ಪೂನ್ ಆಗುವಷ್ಟು ಆಯಿಲ್ ಹಾಕ್ಕೊಂಡು ಹಾಗೆ ಸ್ವಲ್ಪ ಸಾಸಿವೆ, ಜೀರಿಗೆ ಆವಾಗಲೇ ಹಾಕ್ಕೊಂಡೆ. ಚಟಪಟ ಅನ್ನೋವರೆಗೂ ಇದ್ದು ಅದಾದಮೇಲೆ ಆನಿಯನು, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಗೋಲ್ಡನ್ ಫ್ರೈ ಆಗೋವರೆಗೂ ಇತ್ತು. ಅದಾದಮೇಲೆ ಕಡಲೆಕಾಳು ಹಾಕ್ಕೋಬೇಕು. ಆವಾಗ ಹಾಕ್ಕೊಂಡ್ರೆ ಸೀದೋಗಲ್ಲ. ಸಿಂಪಲ್ಲಾಗಿ ಈ ಥರ ಆಮೇಲೆ ಮಾಡಿಕೊಂಡೆ ಪಲ್ಯ. ಎಲ್ಲರಿಗೂ ಗೊತ್ತು ಸಿಂಪಲ್ಲಾಗಿ ಯಾವ ರೀತಿ ಪಲ್ಯ ಮಾಡ್ಕೊಳ್ಳೋದು. ನಾನು ಏನು ಹೇಳಿಸ್ತಿಲ್ಲ, ಎಲ್ಲರ ಮನೇಲಿ ಮಾಡೋ ಥರನೇ ನಾನು ಮಾಡಿದೆ. ನಿಮ್ಗೆ ಅದು ರೆಸಿಪಿ ಬೇಕಿದ್ರೆ ನನಗೆ ಕಾಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಕ್ತೀನಿ. ಹಾಗೆ ಸಿಂಪಲ್ಲಾಗಿ ನಾನು ಕಡಲೆ ಬೀಜ ಚಟ್ನಿ ಕೂಡ ಮಾಡಿಕೊಂಡೆ. ಎಲ್ಲರೂ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಕೂಡ ನಾನು ಮಾಡಿಕೊಂಡೆ. ನಮಗೆ ಒಗ್ಗರಣೆ ಹಾಕಿದ್ರೆ ಸಮಾಧಾನ. ಸರಿ, ನೀನು ಹೋಗು, ಅವಳು ಕೊಡಲ್ಲಂತೆ. ಬಾಯ್ ಮಾಡಿಬಿಡು. ಕೊಡಬೇಡ, ನೀನು ಹೋಗು ಅವಳು ಕೊಡಲ್ಲಂತೆ. ಹೋಗು. ಬಾಯ್ ಬಾಯ್. ಮಧ್ಯಾಹ್ನಕ್ಕೆ ಮತ್ತು ರಾತ್ರಿಗೆ ರಸಮ್ ಮಾಡೋಣ ಅಂತ ಅಂದ್ಬಿಟ್ಟು ತೊಗರಿಬೇಳೆ ರಸಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ತೊಗೊಂಡಿದ್ದೀನಿ. ಇವಾಗ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಒಂದು ಹಿಡಿ ಆಗುವಷ್ಟು ತೊಗರಿಬೇಳೆ ಹಾಕಿ, ಹಾಗೆ ಟೊಮೆಟೊ, ಹಾಗೆ ಈರುಳ್ಳಿ, ಹಾಗೆ ಹಸಿಮೆಣಸಿನ್ಕಾಯಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸ್ಕೊಂಡೆ. ಒಂದು 3-2 ವಿಸಿಲ್ ಹಾಕಿದರೆ ಬೆಂದೋಗುತ್ತೆ. ಅದಾದಮೇಲೆ ಗ್ಯಾಸೆಲ್ಲ ಹೋಗೋದಕ್ಕೆ ಕಾದಿತ್ತು. ಎಲ್ಲ ತಣ್ಣಕ್ಕಾದಮೇಲೆ ಒಂದು ಜಾರಿಗೆ ಅದನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಮೆಣಸು, ಹಾಗೆ ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಬೇಕಿದ್ದರೆ ಅರಿಶಿನ ಹಾಕ್ಕೋಬೋದು. ಅದು ಆಪ್ಷನಲ್ ಆಗಿರುತ್ತೆ. ಈ ರಸ ನನಗೆ ತುಂಬಾ ಇಷ್ಟ. ಯಾಕಂದರೆ ಅದು ಹೋಳಿಗೆ ರಸ ಥರನೇ ಇರುತ್ತೆ. ಸ್ವಲ್ಪ ಗ್ರೈಂಡ್ ಮಾಡುವಾಗ ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಳ್ಳಿ. ಸ್ವಲ್ಪ ಹುಳಿ ಇದ್ರೇ ರಸ ಚೆನ್ನಾಗಿರೋದು. ಹಾಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ರಸಕ್ಕೆ ಇದೆಲ್ಲ ಪೇಸ್ಟ್ ಮಾಡ್ಕೋಬೇಕು. ನುಣ್ಣಗೆ ಇದ್ರೇ ಚೆನ್ನಾಗಿರೋದು. ಹಾಗೆ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಅಂತಂದ್ಬಿಟ್ಟು ಒಂದು ಚಿಕ್ಕದು ಬಾಣಲಿ ಥರ ಇರುತ್ತಲ್ವ, ಅದಿಟ್ಟೆ. ಒಂದು 3 ಸ್ಪೂನ್ ಆಗುವಷ್ಟು ಆಯಿಲ್ ಹಾಕ್ಕೊಂಡು, ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಿ ಚೆನ್ನಾಗಿರುತ್ತೆ ರಸ. 3 ಸ್ಪೂನ್ ಆಗೋಷ್ಟು ಆಯಿಲ್ ಹಾಕಿ, ಹಾಗೆ ಸ್ವಲ್ಪ ಚಿಟಿಕೆಯಷ್ಟು ಸಾಸಿವೆ ಹಾಕಿ ಚಟಪಟ ಅನ್ನೋವರೆಗೂ ಇದ್ದು, ಹಾಗೆ ಸ್ವಲ್ಪ ಜೀರಿಗೆನೂ ಹಾಕ್ಬೋದು, ಇಲ್ಲಾಂದರೆ ಆಪ್ಷನಲ್ಲು. ಹಾಗೆ ಈರುಳ್ಳಿ ಹಾಕಿ ಗೋಲ್ಡನ್ ಫ್ರೈ ಆಗೋವರೆಗೂ ಬಾಡಿಸ್ಕೋಬೇಕು. ಅದಾದಮೇಲೆ ಸ್ವಲ್ಪ ಕರಿಬೇವು ಹಾಕಿದರೆ ಮುಗಿಯುತ್ತೆ. ಇದೆಲ್ಲ ನೀಟಾಗಿ ಗೋಳಿಸ್ಕೋಬೇಕು. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸಾಂಬಾರು ಸೊಪ್ಪು ಹಾಗೇನೂ ಹಾಕ್ಬೋದು, ಇಲ್ಲ ಅಂತಂದರೆ ಎಣ್ಣೆಲಿ ಗೋಳಿಸ್ಕೊಂಡು ಹಾಕ್ಕೋಬೇಕು. ಇವಾಗ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಒಂದು ಪಾತ್ರೆಗೆ ಎಲ್ಲ ಹಾಕ್ಕೊಂಡಿರ್ತೀವಲ್ವ, ಬೇಯಿಸಿರ್ತೀವಲ್ವ, ಅದೇ ನೀರಿಗೆ ಖಾರನ ಹಾಕಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಎಲ್ಲ ನೋಡಿ ಈ ಥರ ಆಗಿದೆ. ನಾನು ಮುಂಚೆನೇ ಕಾದಿಟ್ಸ್ಕೊಂಡ್ಬಿಟ್ಟಿದ್ದೆ. ರಸ ಅಂತೂ ತುಂಬಾ ಚೆನ್ನಾಗಿತ್ತು. ನನ್ನ ಮಗಳು ಯಾವ ರೀತಿ ಆಡ್ತಾಳೆ ನೋಡಿ. ಅಮ್ಮ ನಾಚಿಕೆ ಹೆಂಗೆ ಮಾಡ್ಕೊಳ್ಳೋದು ನೀನು? ನಾಚಿಕೆ ಹೆಂಗೆ ಬೀಳೋದು ತೋರಿಸು. ಮಮ್ಮಿಗೆ ನಾಚಿಕೆ ತೋರಿಸು. ನಾಚಿಕೆ ಹೆಂಗೆ ಮಾಡ್ಕೊಳ್ಳೋದು ನೀನು? ತೋರಿಸು. ಅಮ್ಮ ಕಣ್ಮುಚ್ಚು ಧನ್ಯತಾ.
ಹ್ಞೂ ಕಣ್ಮುಚ್ಚು ಧನ್ಯತಾ ಹಂಗೇನ ನಗಿಯೋದು ಏನು ಮಾಡ್ತಾ ಇದ್ದೀರಾ ನೀವು ಏನು ಮಾಡ್ತಾ ಇದ್ದೀರಮ್ಮ ಧನ್ಯತಾ ಏನು ಮಾಡ್ತಾ ಇದ್ದೀರಾ ಬಂಗಾರಿ ಆ ಇದೇ ರೀತಿ ನೀವು ಸಪೋರ್ಟ್ ಮಾಡ್ತೀರಾ ಅಂದ್ಕೊತಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.